ಇವತ್ತೇನು ಪ್ರಧಾನಿಯವರು ಉದ್ಘಾಟನೆ ಮಾಡುವಂತವರಿದ್ದಾರೆ. ಅತ್ಯಂತ ಜನದಟ್ಟಣೆಯ ಒಂದು ರೂಟ್ ಇದು. ಇಲ್ಲಿಂದ ಸಿಲ್ಕ್ ಬೋರ್ಡ್ ಎಲೆಕ್ಟ್ರಾನಿಕ್ ಸಿಟಿ ಹೋಗೋದಕ್ಕೆ ಗಂಟೆಗಟ್ಟಲೆ ಜನ ಕಾಯ್ತಾ ಇದ್ರು. ಟ್ರಾಫಿಕ್ ಬ್ಲಾಕ್ ಆಗ್ತಾ ಇತ್ತು. ಎಮರ್ಜೆನ್ಸಿಗೆ ಕೂಡ ಹೋಗೋದಕ್ಕೆ ಕಷ್ಟ ಆಗ್ತಿತ್ತು, ಆಂಬ್ಯುಲೆನ್ಸ್ಗೂ ಕಷ್ಟ ಆಗ್ತಿತ್ತು. ದೊಡ್ಡ ಪ್ರಮಾಣದ ಆಟೋ ರಿಕ್ಷಾಗಳು, ಟೂ ವೀಲರ್ಗಳು ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಹೋಗುವಂಥ ಓಲಾ ಓಬರ್ಗಳು ಓಡಾಡ್ತಿದ್ವು. ಈ ಲೈನ್ನ ಉದ್ಘಾಟನೆಯಿಂದ ಮೆಟ್ರೋದಲ್ಲಿ ಜನ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಸುಮಾರು 6 ಲಕ್ಷದಷ್ಟು ಜನ ಏನು ದಿನನಿತ್ಯ ಕೆಲಸಕ್ಕಾಗಿ ಓಡಾಡ್ತಿದ್ರು, ಅವರು ಮುಂದೆ ಟ್ರೈನಲ್ಲಿ ಓಡಾಡುವಂಥ ಒಂದು ಸುದಿನ ಬಂದಿದೆ. ನಮ್ಮೆಲ್ಲರಿಗೂ ಖುಷಿಯಾಗಿದೆ. ಸ್ವತಃ ಪ್ರಧಾನಿಯವರೇ ಬಂದು ಇವತ್ತು ಈ ಉದ್ಘಾಟನೆಯನ್ನು ಮಾಡ್ತಾ ಇರೋದು ನಮ್ಮೆಲ್ಲ ಕಾರ್ಯಕರ್ತರಿಗೆ ಹುರುಪು ತಂದಿದೆ. ತಾವು ಕೂಡ ಈ ಟ್ರೈನಲ್ಲಿ ಮೋದಿ ಅವರ ಜೊತೆ ಇನ್ಫೋಸಿಸ್ ಮೆಟ್ರೋ ಸ್ಟೇಷನ್ ವರೆಗೂ ಪ್ರಯಾಣ ಮಾಡೋರಿದ್ದೀರಾ ಮೇಡಮ್. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಕೂಡ ಆಗಿದೆ. ನಾವೆಲ್ಲರೂ ಕೂಡ ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿ ತನಕ ಮೆಟ್ರೋದಲ್ಲಿ ಹೋಗೋರಿದ್ದೀವಿ. ಪ್ರಧಾನಿಯವರ ಜೊತೆ ಹೋಗೋರಿದ್ದೀವಿ. ಅಲ್ಲಿ IIITಯಲ್ಲಿ ಕಾರ್ಯಕ್ರಮದ ಆಯೋಜನೆ ಕೂಡ ಆಗಿದೆ. ಪ್ರಧಾನಿಯವರು ದೇಶದ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು, ಸ್ಪೆಷಲಿ ಮೂಲಭೂತ ಸೌಕರ್ಯಗಳನ್ನು, ಅದು ಮೆಟ್ರೋ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಏರ್ಪೋರ್ಟ್ಗಳಿರ್ಬೋದು. ನಮ್ಮ ಕಾಲದಲ್ಲಿ ಕಳೆದ 10 ವರ್ಷದಲ್ಲಿ ಸುಮಾರು 100ರಷ್ಟು ಏರ್ಪೋರ್ಟ್ಗಳು ಇವತ್ತು ದೇಶದಲ್ಲಿ ಹೊಸದಾಗಿ ಆಗ್ತಾ ಇದ್ದಾವೆ. ಎಲ್ಲಿ ರೈಲ್ವೆ ಲೈನ್ ಇಲ್ಲ ಅಲ್ಲಿಗೆ ರೈಲ್ವೆ ಲೈನ್ ಆಗ್ತಾ ಇದೆ. ವಿದೇಶದಲ್ಲಿದ್ದಂಥ ಆಧುನಿಕತೆಯ ವಂದೇ ಭಾರತ್ ಅಂತ ಟ್ರೈನು ನಮ್ಮ ದೇಶದಲ್ಲಿ ಓಡಾಡ್ತಿದೆ. ನಮ್ಮ ಮೆಟ್ರೋ ಸ್ಟೇಷನ್ಗಳು ಚೆನ್ನಾಗಿದ್ದಾವೆ. ನಮ್ಮ ರೈಲ್ವೆ ಸ್ಟೇಷನ್ಗಳ ಅಭಿವೃದ್ಧಿ ಆಗ್ತಾ ಇದ್ದಾವೆ. ನಮ್ಮ ಏರ್ಪೋರ್ಟ್ಗಳ ಅಭಿವೃದ್ಧಿ ಆಗ್ತಾ ಇದ್ದಾವೆ. ನಮ್ಮ ಹೆದ್ದಾರಿಗಳು ವಿಸ್ತಾರ ಆಗ್ತಾ ಇದ್ದಾವೆ, ಅಭಿವೃದ್ಧಿ ಆಗ್ತಾ ಇದ್ದಾವೆ. ಹಳ್ಳಿಯಿಂದ ಡೆಲ್ಲಿಯ ತನಕ ಎಲ್ಲ ರಸ್ತೆಗಳನ್ನು ಜೋಡಿಸುವಂಥ ಕೆಲಸವನ್ನು ಪ್ರಧಾನಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಬೆಂಗಳೂರಿಗೆ ನಮ್ಮ ಪ್ರಧಾನಿ ಬಂದಿದ್ದಾರೆ, ಖುಷಿಯಾಗಿದೆ. ಮೇಡಮ್, ಇಲ್ಲಿಂದ ಯಾರ್ಯಾರೆಲ್ಲ ತಾವೆಲ್ಲ ಇರ್ತೀರಾ ಮೇಡಮ್? ಈಗ ಯಾರ್ಯಾರು ಇರ್ತಾರೆ ಮೇಡಮ್? ನಂಗೇನು ಐಡಿಯಾ ಇಲ್ಲ, ಆದರೆ ಮಂತ್ರಿಗಳೆಲ್ಲ ಇರ್ಬೋದು ಅಂತ ಅಂದ್ಕೊಂಡು